ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಪಠ್ಯಪುಸ್ತಕ 7th ಕ್ಲಾಸ್ ಪಾರ್ಟ್ 2 ಅಲ್ಲಿ ಬರುವಂತಹ ಫುಟ್ಬಾಲ್. ಏಕೆಂದರೆ ಹೋದ ಕ್ಲಾಸಲ್ಲಿ ನಾನು ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ 6ನೇ ತರಗತಿಯಲ್ಲಿ ಪಾರ್ಟ್ 2 ಅಲ್ಲಿರುವಂಥದ್ದು ಹೇಳಿದ್ದೀನಿ. ಅದರದ್ದು ಕಂಟಿನ್ಯೂಟಿ ವಿಡಿಯೋ ಇದು ಟಾಪಿಕ್ಕು ಈ ಒಂದು 7th ಕ್ಲಾಸಲ್ಲಿರೋದರಿಂದ ನಾನು ಆ ಒಂದು ಗೇಮ್ಸ್ಗಳಿಗೆ ಸಂಬಂಧಪಟ್ಟಂತಹ ಟಾಪಿಕ್ ಎಲ್ಲೆಲ್ಲಿರುತ್ತೋ ಅದು ಒಟ್ಟಿಗೆ ಹೇಳ್ಬಿಡ್ಬೇಕಂತೇಳಿ ಅದಾಗೋಣ ಇದು ಒಂದು ಕ್ಲಾಸ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಈ ರೀತಿಯೇ ಕ್ಲಾಸನ್ನು ನಾನು ಮಾಡ್ತಾ ಹೋಗ್ತೀನಿ. ಅಂದರೆ ಒಂದು ಟಾಪಿಕ್ ಇದೆ ಅಥವಾ ಒಂದು ಗೇಮ್ಸ್ ಇದೆ ಅಂತಂದರೆ ಆ ಒಂದು ಗೇಮ್ಸಿಗೆ ಸಂಬಂಧಪಟ್ಟಂತಹ ವಿಷಯ ಎಲ್ಲೆಲ್ಲಿರುತ್ತೋ, ಅಂದರೆ ಯಾವ್ಯಾವ ಲೆಸನ್ನಲ್ಲಿ, ಅಂದರೆ ಯಾವ್ಯಾವ ಬುಕ್ಸಲ್ಲಿರುತ್ತೋ ಆ ಒಂದು ಬುಕ್ಸಲ್ಲಿ ನನಗೆ ಏನು ಮಾಡ್ತೀನಿ ಒಟ್ಟಿಗೆ ಹೇಳ್ತಾ ಹೋಗ್ತೀನಿ. ಇವಾಗ 6th ಕ್ಲಾಸಲ್ಲಿಂದು ಹೇಳಿದ್ದೀನಿ, ಅದರದ್ದು ಮುಂದಿನ ಭಾಗನೇ ಇದು 7th ಕ್ಲಾಸಲ್ಲಿ ಕೊಟ್ಟಿರ್ತಾರೆ. 7th ಕ್ಲಾಸಲ್ಲಿ ಬಿಟ್ಟರೆ ಫುಟ್ಬಾಲ್ ಬಗ್ಗೆ ಮತ್ತೆ ಇಲ್ಲಿ 8th ಇಲ್ಲ, 9th ಇಲ್ಲ, 10th ಇಲ್ಲ, 7th ಕ್ಲಾಸಲ್ಲೇ ಲಾಸ್ಟು. ಅದಕ್ಕೆ ಇದು ಹೇಳಿದ್ದೆ ಇಟ್ಟುಗಳನ್ನ. ಹಾಗಾಗಿ ಇವಾಗ ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ಈ ಒಂದು ಟಾಪಿಕಲ್ಲಿ ಏನಿದೆ ಅಂತಂದರೆ, ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ಕ್ರೀಡೆಗೆ ಹೆಚ್ಚಿನ ಮಾಹಿತಿ ನೀಡುವುದು, ಕ್ರೀಡೆಯಲ್ಲಿ ಆಸಕ್ತಿ ಮೂಡಿಸೋದು ಹೇಗೆ ಅಂತ ಈ ರೀತಿ ಸಾಮರ್ಥ್ಯದಲ್ಲಿ ಮೂಡ್ತೈತೆ. ಈ ಸಾಮರ್ಥ್ಯ 2ನೇ ತರಗತಿ ಮಕ್ಕಳಲ್ಲಿ ಮೂಡಿಸ್ಲಿಕ್ಕೆ ಈ ಸಾಮರ್ಥ್ಯ ಮೂಡಿಸ್ಬೇಕು ಅನ್ನೋದು ಇದರ ಅರ್ಥ. ಹಾಗೆ ಕಾಲಿನಿಂದ ಚೆಂಡನ್ನು ಒದೆಯುವ ಆಟಕ್ಕೆ ಅಂತಲೂ ಫುಟ್ಬಾಲ್ ಅಂತೇಳಿ ಕರಿತೀವಿ. ಇದು ಇಂಪಾರ್ಟೆಂಟ್ ನೆನ್ಪಿಟ್ಟುಕೊಳ್ಳಬೇಕು. ಕಾಲಿನಿಂದ ಒದೆಯುವಂತಹ ಚೆಂಡಿಗಳಂತಲೂ ಫುಟ್ಬಾಲ್ ಅಂತೇಳಿ ಕರಿತೀವಿ. ಫುಟ್ಬಾಲ್ ಅಂದರೆ ಕಾಲಿನಿಂದ ಆಡುವಂತಹ ಒಂದು ಗೇಮ್ಸ್ ಅಂತೇಳಿ ನಾವು ನೆನ್ಪಿಟ್ಕೋಬೇಕು. ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಜನಪ್ರಿಯವಾದಂತಹ ಒಂದು ಕ್ರೀಡೆಯಾಗಿರ್ತೈತೆ. ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ, ಈ ಒಂದು ಫುಟ್ಬಾಲ್ಗೆ ಇತಿಹಾಸ, ಅಂಕಣದ ಅಳತೆ, ನಿಯಮಾವಳಿ ಮತ್ತು ಕೆಲವು ಕೌಶಲ್ಯಗಳ ಬಗ್ಗೆ ಏನು ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಅಲ್ಲಿ ಪ್ರಾಕ್ಟಿಕಲ್ ಹೇಳಬೇಕಂದ್ರೆ ಪ್ರಾಕ್ಟಿಕಲ್ 6th 7th ಅದನ್ನು ಕೂಡ ಒಟ್ಟಿಗೆ ಹೇಳ್ತೀನಿ. ಇವಾಗ ಥಿಯರಿ ಬಗ್ಗೆ ತಿಳ್ಕೊಳ್ಳೋಣ. ಈ ಕೌಶಲ್ಯಗಳಲ್ಲಿ ಬರ್ತವೆ ಅಂದರೆ ಅಲ್ಲಿ ಪ್ರಾಕ್ಟಿಕಲಲ್ಲಿ 6ನೇ ಕ್ಲಾಸ್ ಪ್ರಾಕ್ಟಿಕಲಲ್ಲಿ ಬರ್ತೈತೆ. ಈ ತರಗತಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಆಟದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯಲ್ಲಿ ಪಡ್ಕೊಳ್ತೀವಿ. ಫುಟ್ಬಾಲ್ ಆಟಗಾರರಿಗೆ ಇರಬೇಕಾದಂತಹ ಮುಖ್ಯ ಗುಣಲಕ್ಷಣಗಳು ಏನಿವೆ? ಫುಟ್ಬಾಲ್ ಆಟಗಾರ ಇದ್ದಾನೆ ಒಬ್ಬ ಅಂದರೆ ಅವನ ಹತ್ರ ಏನೇನು ಗುಣಲಕ್ಷಣಗಳು ಇರಬೇಕು ಮುಖ್ಯವಾಗಿ ಅಂತಂದರೆ, ಕಷ್ಟ ಸಹಿಷ್ಣುತೆ ಇರಬೇಕು. ಯಾವುದೇ ಒಂದು ಗೇಮ್ಸಲ್ಲಿರೋ ಕಷ್ಟ ಸಹಿಷ್ಣುತೆ ಮುಖ್ಯವಾಗಿ ಅವನಿಗೆ ಇರಬೇಕು. ಅಲ್ಲಿ ಯಾಕಂದರೆ ಇಂಜುರೀಸ್ ಆಗುವಂತಹ ಏನಿರ್ತವೆ ಸಿಚುವೇಶನ್ಗಳು ಜಾಸ್ತಿ ಇರ್ತವೆ. ಅದಕ್ಕೆ ನಮ್ಮ ಹತ್ರ ಏನಿರಬೇಕು, ಕಷ್ಟ ಸಹಿಷ್ಣುತೆ ಗುಣ ಇರಬೇಕು. ಚಪಲತೆ ಹೊಂದಿರಬೇಕು. ನರ ಸ್ನಾಯುಗಳ ಹೊಂದಾಣಿಕೆ ಇರಬೇಕು. ನಿಖರತೆ ಇರಬೇಕು. ವೇಗ ಇರಬೇಕು. ಮೈಮನತೆ ಇರಬೇಕು. ಸಹಕಾರ ಮನೋಭಾವನೆ ಇರಬೇಕು. ಎಲ್ಲ ಗುಣಲಕ್ಷಣಗಳು ಯಾರ ಹತ್ರ ಇರಬೇಕಂದ್ರೆ ಫುಟ್ಬಾಲ್ ಆಡಬೇಕಾದಂತಹ ಆಟಗಾರನಲ್ಲಿ ಇರಬೇಕು. ಇವಾಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಫುಟ್ಬಾಲ್ ಆಟಗಾರರ ಸಾಧನೆ ಏನು ಮಾಡಿದ್ದಾರೆ? ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಫುಟ್ಬಾಲ್ ಆಟಗಾರರ ಸಾಧನೆ ಏನಿದೆ ಅಂತ ನೋಡ್ಕೊಳ್ಳೋಣ. ಫುಟ್ಬಾಲ್ ಕ್ರೀಡೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದ ಅನೇಕ ಆಟಗಾರರಿದ್ದಾರೆ. ಅತ್ಯುತ್ತಮ ಕ್ರೀಡಾ ಸಾಧನೆಗಾಗಿ ಅನೇಕ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಇಂತಹ ಕೆಲವು ಸಾಧಕರ ಬಗ್ಗೆ ಏನು ಮಾಡೋಣ ಈಗ ನಾವು ತಿಳ್ಕೊಳ್ಳೋಣ. ರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಕ್ರೀಡಾಪಟು I.M. ವಿಜಯನ್. ಇವ್ರ ಪೂರ್ಣ ಹೆಸರೇನೆಂದರೆ ಇನ್ವಾಲ್ಪಿನ್ ಮಣಿ ವಿಜಯನ್ ಅಂತೇಳಿ ಇವರನ್ನು ಕರಿತೀವಿ. ಇವರು 1969ರಲ್ಲಿ ಜನಿಸ್ತಾರೆ. ಇವರು ಮೂಲತಃ ಕೇರಳದವರು. ಮೂಲತಃ ಯಾವ ರಾಜ್ಯದವರು ಅಂದರೆ ಕೇರಳದವರು. ಇವರು ತಮ್ಮ 17ನೇ ವಯಸ್ಸಿನಿಂದಲೇ ಫುಟ್ಬಾಲ್ ಆಟವನ್ನು ಏನು ಮಾಡ್ತಾಯಿದ್ದಾರೆ, ಆಡ್ತಾ ಬಂದಿದ್ದಾರೆ. ಇವರು ಅರ್ಜುನ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಪಂದ್ಯಾಟಗಳಲ್ಲಿ ಭಾರತವನ್ನು ಹಲವು ಬಾರಿ ಏನು ಮಾಡಿದ್ದಾರೆ, ಪ್ರತಿನಿಧಿಸಿದ್ದಾರೆ, ಭಾರತ ಪರವಾಗಿ ಆಡಿದ್ದಾರೆ. ಇಲ್ಲಿ ನಾವು ಏನು ನೆನ್ಪಿಟ್ಕೋಬೇಕು ಅಂತಂದರೆ ಅವ್ರದ್ದು ಪೂರ್ಣ ಹೆಸರು ನೆನ್ಪಿಟ್ಕೋಬೇಕಷ್ಟೇ. ಇಲ್ಲಿ ಅವ್ರಿಗೆ ಅರ್ಜುನ್ ಪ್ರಶಸ್ತಿ ಸಿಕ್ಕಿದೆ ಅಂಥೇಳಿ ನಾವು ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ಪ್ರಶ್ನೆ ಕೇಳುವಂಥದ್ದು ಯಾವುದಂದರೆ ಅವ್ರದ್ದು I.M. ವಿಜಯನ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಫುಟ್ಬಾಲ್ ಒಬ್ಬ ರಾಷ್ಟ್ರೀಯ ಕ್ರೀಡಾಪಟು ಅನ್ನೋದು ನಿಮಗೆ ನೆನ್ಪಿಟ್ಕೋಬೇಕು. I.M. ವಿಜಯನ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂದರೆ ಅದು ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದಾರೆ. ಯಾವ ಕ್ರೀಡೆಯಲ್ಲಿ ಯಾರು ಪ್ರಸಿದ್ಧಿ ಪಡ್ಕೊಂಡಿದ್ದಾರೋ ಅವ್ರ ಬಗ್ಗೆ ಕೇಳ್ತಾರೆ. ಎಕ್ಸಾಮಲ್ಲಿ ನೆನ್ಪಿಟ್ಕೋಬೋದು. ಈಗ ಬೈಚುಂಗ್ ಭುಟಿಯಾ ಇವರು ಕೂಡ ರಾಷ್ಟ್ರೀಯ ಕ್ರೀಡಾಪಟು. 1976 ಡಿಸೆಂಬರ್ 15ರಂದು ಜನಿಸ್ತಾರೆ. ಈ ರೀತಿ ಇಸ್ವಿ ಎಲ್ಲ ಕೇಳೋದಿಲ್ಲ, ಎಲ್ಲಿ ಜನಿಸ್ತಾರಂತೂ ಕೂಡ ಕೇಳೋದಿಲ್ಲ. ಇವರು ಮೂಲತಃ ಸಿಕ್ಕಿಂನವರು. ಸುಬ್ರತೋ ಅಂತರ್ಶಾಲಾ ಪಂದ್ಯಾವಳಿಯಿಂದ ತಮ್ಮ ಫುಟ್ಬಾಲ್ ಆಟವನ್ನು ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಇವರು ಕಲ್ಕತ್ತಾದ ಮೋಹನ್ ಬಾಗಾನ್ ತಂಡದ ಪರ ಆಡ್ತಾರೆ. ಇವರ ಸಾಧನೆಯಾಗಿ ಇವರಿಗೂ ಕೂಡ ಅರ್ಜುನ್ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ನೀಡ್ತಾರೆ.
ಬೈಚುಂಗ್ ಬುಟಿಯಾ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳ್ತಾರೆ, ಅದು ಫುಟ್ಬಾಲ್ಗೆ. ಎಷ್ಟು ನೆನಪಿಟ್ಟುಕೊಳ್ಳಿ ಸಾಕು ನಮಗೆ. ಈಗ ಸುನೀಲ್ ಛೇತ್ರಿ ಇವರು 1984ರಲ್ಲಿ ಜನಿಸ್ತಾರೆ. ಸಿಕಂದ್ರಾಬಾದ್ನಲ್ಲಿ ಶಾಲಾ ದಿನಗಳಲ್ಲಿಯೇ ಫುಟ್ಬಾಲ್ ಆಟವನ್ನು ಪ್ರಾರಂಭಿಸಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೀತಾರೆ. ತಮ್ಮ ಜಿಲ್ಲೆಯ ಕ್ಲಬ್ಗಳಲ್ಲಿ ಫುಟ್ಬಾಲ್ ಆಟಗಾರರಾಗಿರ್ತಾರೆ. ನಂತರ ಮೋಹನ್ ಬಾಗನ್, ಈಸ್ಟ್ ಬೆಂಗಾಲ್, JCT, SC ಕ್ಲಬ್ಗಳ ಪರವಾಗಿಯೂ ಕೂಡ ಏನು ಮಾಡ್ತಾರೆ, ಇವರು ಆಡ್ತಾರೆ. ಇವರು JCT ಕ್ಲಬ್ನಿಂದ ವರ್ಷದ ಉತ್ತಮ ಆಟಗಾರ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಪ್ರಸ್ತುತ ಇವರು ಭಾರತ ತಂಡದ ನಾಯಕರಾಗಿ ಫಾರ್ವರ್ಡ್ ಆಟಗಾರರಾಗಿ ಏನು ಮಾಡ್ತಾರೆ, ಆಡ್ತಾರೆ. ಈಗ ರಾಷ್ಟ್ರೀಯ ಮಟ್ಟದಾಯಿತು. ಇವಾಗ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಎಡಿಸನ್ ಎರೆಂಟಿಸ್ ಡೋ ನೆಸಿಮೆಂಟ್. ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟವರು ಒಂದು ಕಡೆ ಹೆಸರು ನೀವು ಲಿಸ್ಟ್ ಮಾಡ್ಕೊಳ್ರಿ. ಆ ರೀತಿ ಇದ್ದರೆ ನೆನಪಿರ್ತಿತ್ತು. ಯಾವ ಕ್ರೀಡೆಯಲ್ಲಿ ಯಾರ ಹೆಸರುಗಳು ಬರ್ತಾವೆ ಅಲ್ಲಿ ಒಂದು ಕಡೆ ಲಿಸ್ಟ್ ಮಾಡ್ಕೋಬೇಕು. ಎಡಿಸನ್ ಎರೆಂಟಿಸ್ ಡೋ ನೆಸಿಮೆಂಟು ಇವರಿಗೆ ಪೀಲೆ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಪೀಲೆ, ಬ್ಲ್ಯಾಕ್ ಪರ್ಲ್ ಅಥವಾ ಕಪ್ಪು ಹವಳ ಅಂತಲೂ ಕರಿತೀವಿ. ಬ್ಲ್ಯಾಕ್ ಪರ್ಲ್ ಅಥವಾ ಕಪ್ಪು ಹವಳ ಅಂತಲೂ ನಾವು ಕರಿತೀವಿ. 1940 ಅಕ್ಟೋಬರ್ 23ರಂದು ಏನು ಮಾಡ್ತಾರೆ, ಬ್ರೆಜಿಲ್ನ ಟ್ರಿಸ್ ಕೊರೆಕೋಸ್ ಎಂಬಲ್ಲಿ ಜನಿಸ್ತಾರೆ. ತಮ್ಮ ತಂದೆ ಡೊಂಡಿನೋ ಅವರಿಂದ ಈ ಆಟದ ಕೌಶಲ್ಯವನ್ನು ಕಲಿತು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಈ ಆಟವನ್ನು ಎಲ್ಲ ಏನು ಮಾಡ್ತಾರೆ, ಗುರುತಿಸ್ಕೊಳ್ತಾರೆ. ಇವರ ಅತ್ಯುತ್ತಮ ವೇಗ, ಸಮತೋಲನ, ತೀಕ್ಷ್ಣ ದೃಷ್ಟಿ, ಚೆಂಡಿನ ಮೇಲೆ ನಿಯಂತ್ರಣ, ಕಾಲಿನಿಂದ ಮತ್ತು ತಲೆಯಿಂದ ನಿಖರವಾಗಿ ಗೋಲ್ ಹೊಡೆಯುವಂಥ ಸಾಮರ್ಥ್ಯ ಇವರು ಹೊಂದಿದ್ದರು. ಇವರು ತಮ್ಮ ಅಮೋಘ ಸಾಧನೆಯಿಂದ ಏನು ಮಾಡ್ತಾರೆ, ಇಡೀ ವಿಶ್ವಕ್ಕೆ ಚಿರಪರಿಚಿತ ಆಗ್ತಾರೆ. ಇಲ್ಲಿ ಏನು ನೆನ್ಪಿಟ್ಕೋಬೇಕಂತಂದರೆ ಕಪ್ಪು ಹವಳ ಅಂತ ಯಾರನ್ನು ಕರಿತೀವಿ, ಬ್ಲ್ಯಾಕ್ ಪರ್ಲ್ ಅಂತ ಯಾರಿಗೆ ಕರಿತೀವಿ, ಹಾಗೆ ಎಡಿಸನ್ ಎರೆಂಟಿಸ್ ಡೋ ನೆಸಿಮೆಂಟೋ ಇವರ ಇನ್ನೊಂದು ಹೆಸರು ಏನಂತ ಕೇಳ್ತಾರೆ, ಪೀಲೆ ಇನ್ನೊಂದು ಹೆಸರು ಅಂತ ಕೇಳಿದರೆ ಎಡಿಸನ್ ಎರೆಂಟಿಸ್ ಡೋ ನೆಸಿಮೆಂಟೋ ಅಥವಾ ಪೀಲೆ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ತಾರೆ. ಈ ರೀತಿ ಕ್ವಶನ್ಸ್ಗಳು ಕೇಳ್ತಾರೆ. ಇಷ್ಟು ಇಟ್ಕೋಬೇಕು. ಈಗ ಡಿಯಾಂಗೋ ಅರ್ಮಾಂಡೋ ಮರ್ಡೋನಾ ಇವರೇನು ಮಾಡ್ತಾರೆ, 1960 ಅಕ್ಟೋಬರ್ 31ರಂದು ಅರ್ಜೆಂಟೀನಾದ ಲೆನಾಸ್ನಲ್ಲಿ ಜನಿಸ್ತಾರೆ. ಜಗತ್ತು ಕಂಡಿರುವಂಥ ಅತ್ಯಂತ ಕೌಶಲ್ಯಭರಿತ ಆಟಗಾರರಲ್ಲಿ ಏನು ಮಾಡ್ತಾರೆ, ಮರ್ಡೋನಾ ಕೂಡ ಒಬ್ಬರಾಗಿರ್ತಾರೆ. ಇವರಿಗೆ ಶತಮಾನದ ಕ್ರೀಡಾಪಟು ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾರೆ. ಇಂಗ್ಲೆಂಡ್ ದೇಶದ ವಿರುದ್ಧ ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಇವರು ಮಾಡಿರುವ 2 ಗೋಲ್ಗಳ ಅವಿಸ್ಮರಣೀಯವಾಗಿದೆ. ಮೊದಲನೆಯದನ್ನು ಹ್ಯಾಂಡ್ ಆಫ್ ಗಾಡ್ ಮತ್ತು ಎರಡನೇದು ದಿ ಗೋಲ್ ಆಫ್ ಸೆಂಚುರಿ ಏನು ಮಾಡ್ತಾರೆ, ಇವರು ಇವಾಗ ನೆನಪಿಟ್ಕೋಬೇಕು. ಡಿಯಾಗೋ ಮರ್ಡೋನಾ ಅವ್ರೇನು ಮಾಡ್ತಾರೆ ಅಂದರೆ ಜಗತ್ತು ಕಂಡಿರುವ ಅತ್ಯಂತ ಕೌಶಲ್ಯಭರಿತ ಆಟಗಾರರಾಗಿರ್ತಾರೆ. ಇವರಿಗೆ ಶತಮಾನದ ಕ್ರೀಡಾಪಟು ಪ್ರಶಸ್ತಿ ಕೊಡ್ತಾರೆ. ಯಾವ ಪ್ರಶಸ್ತಿ ಕೊಟ್ಟವರಿಗೆ ಶತಮಾನದ ಕ್ರೀಡಾಪಟು ಅಂತೇಳಿ ಪ್ರಶಸ್ತಿಯನ್ನು ನೀಡ್ತಾರೆ. ಇಂಗ್ಲೆಂಡ್ ದೇಶದ ವಿರುದ್ಧ ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಇವರು ಮಾಡಿರುವ 2 ಗೋಲುಗಳು ಏನಾಗಲ್ಲ, ಮರೆಯೋಕ್ಕೆ ಆಗೋದಿಲ್ಲ. ಇವೆರಡು ಗೋಲುಗಳು ಯಾವುದಂದರೆ ಒಂದು ಹ್ಯಾಂಡ್ ಆಫ್ ಗಾಡು, ಇನ್ನೊಂದು ದಿ ಗೋಲ್ ಆಫ್ ಸೆಂಚುರಿ. ಇಂಪಾರ್ಟೆಂಟ್. ಅವ್ರು ಮಾಡಿದಂತಹ 2 ಗೋಲುಗಳ ಹೆಸರಿಗೂ ನೆನಪಿಟ್ಕೋಬೇಕು. 2ನೇ ಗೋಲನ್ನು 60 ಮೀಟರ್ ದೂರದಿಂದ ದಾಖಲಿಸಿ ಇಡೀ ವಿಶ್ವಕ್ಕೆ ಏನಾಗ್ತಾರೆ, ಆಶ್ಚರ್ಯಪಡುವಂತೆ ಮಾಡ್ತಾರೆ. ಕೆಲವು ವರ್ಷಗಳ ಕಾಲ ಅರ್ಜೆಂಟೀನಾ ಪುರುಷರ ಫುಟ್ಬಾಲ್ ತಂಡದ ತರಬೇತುದಾರರಾಗಿ ಏನು ಮಾಡ್ತಾರೆ, ಇವರು ಕೆಲಸವನ್ನು ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಇವ್ರ ಹೆಸರು ನೆನಪಿಟ್ಕೋಬೇಕು. 2 ಗೋಲುಗಳ ಹೆಸರು ನೆನಪಿಟ್ಕೋಬೇಕು. ಇವಾಗ ರೊನಾಲ್ಡೋ, ಇವರ ಪೂರ್ಣ ಹೆಸರು ರೊನಾಲ್ಡೋ ಲೂಯಿಸ್ ನಜಾರಿಯೋ ಡಿ ಲಿಮಾ. 1976 ಸೆಪ್ಟೆಂಬರ್ 18ರಂದು ಜನಿಸ್ತಾರೆ. ಇವರು ಮೂಲತಃ ಬ್ರೆಜಿಲ್ನವರು. ದಿ ಫಿನಾಮಿನನ್ ಎಂದು ಇವರನ್ನು ಕರಿತೀವಿ. ರೊನಾಲ್ಡೋಗೆ ದಿ ಫಿನಾಮಿನನ್ ಅಂತೇಳಿ ಕರಿತಾರೆ. ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲನ್ನು ದಾಖಲಿಸಿರುವ ಖ್ಯಾತಿ ಇವರಿಗೆ ಸಿಗ್ತದೆ. ವಿಶ್ವಕಪ್ನಲ್ಲಿಯೇ ಅತಿ ಹೆಚ್ಚು ಗೋಲು ಮಾಡಿದವರು ಯಾರಂದರೆ ರೊನಾಲ್ಡೋ. ಫಿಫಾ ನೀಡುವಂತಹ ವರ್ಷದ ಫುಟ್ಬಾಲ್ ಆಟಗಾರ ಪ್ರಶಸ್ತಿಯನ್ನು ಕೂಡ ಇವರು 3 ಬಾರಿ ಪಡ್ಕೊಳ್ತಾರೆ. ಇವಾಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ಯಾವ್ಯಾವ ನಡೆಸ್ತಾರೆ ನೋಡಿರಿ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು FIFA ಫಿಫಾ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಈ ಒಂದು
ಪಂದ್ಯಾವಳಿ ನಡೆಸ್ತಾರೆ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಫೆಡರೇಷನ್ ಪಂದ್ಯಾವಳಿ ಇದು ಮೇ 21, 1904 ಪ್ರಾರಂಭ ಆಗ್ತೈತೆ. ಹಾಗೆ ಸಂತೋಷ್ ಟ್ರೋಫಿ, ಯಾವ ಟ್ರೋಫಿ ಯಾವ ಕ್ರೀಡೆ ಕೊಡ್ತಾರೆ ಅಂತೇಳಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಸಂತೋಷ್ ಟ್ರೋಫಿ ಇದು ನಮ್ಮ ರಾಷ್ಟ್ರೀಯ ಫುಟ್ಬಾಲ್. ಫಿಫಾ ಇದು ಅಂತಾರಾಷ್ಟ್ರೀಯ ಒಂದು ಪಂದ್ಯಾವಳಿ, ಆದರೆ ಸಂತೋಷ್ ಟ್ರೋಫಿ ಏನಾಗಿರ್ತೈತೆ ರಾಷ್ಟ್ರೀಯ ಒಂದು ಟ್ರೋಫಿ ಆಗಿರ್ತೈತೆ. ಡ್ಯೂರೆಂಟ್ ಕಪ್ ಇದು ಭಾರತ ಪ್ರಥಮ ಫುಟ್ಬಾಲ್ ಪಂದ್ಯಾವಳಿ ಕಪ್. ಭಾರತದ ಪ್ರಥಮ ಫುಟ್ಬಾಲ್ ಪಂದ್ಯಾವಳಿ ಯಾವುದಂದರೆ ಅದು ಡ್ಯೂರೆಂಟ್ ಕಪ್. 1988 ಏನಾಗ್ತೈತೆ ಇದು ಪ್ರಾರಂಭ ಆಗ್ತೈತೆ. ಈಗ ರಾಜೀವ್ ಗಾಂಧಿ ಗೋಲ್ಡ್ ಕಪ್, ಇದನ್ನು 21 ವರ್ಷದ ವಯೋಮಿತಿ ಒಳಗಿರೋದು ಏನು ಮಾಡ್ತಾರೆ, ಯುವಕರಿಗೆ ನೀಡ್ತಾರೆ. ಸಬ್ರತೋ ಕಪ್ ಇದು ಅಂತರ್ಶಾಲಾ ಫುಟ್ಬಾಲ್ ಪಂದ್ಯಾವಳಿ. ಬೇಗಂ ಹಜರತ್ ಮಹಲ್ ಕಪ್ ಇದು ಅಂತಾರಾಷ್ಟ್ರೀಯ, ಇದು ರಾಷ್ಟ್ರೀಯ ಮಹಿಳಾ ಫುಟ್ಬಾಲ್ ಪಂದ್ಯಾವಳಿ. ಬೇಗಂ ಹಜರತ್ ಮಹಲ್ ಇದೇನು ರಾಷ್ಟ್ರೀಯ ಮಹಿಳಾ ಫುಟ್ಬಾಲ್ ಪಂದ್ಯಾವಳಿ. ಬೇಗಂ ಹಜರತ್ ಮಹಲ್ ಇದು ಯಾವ ಒಂದು ಕ್ರೀಡೆಯ ಮಹಿಳೆಯರ ಒಂದು ಪಂದ್ಯಾವಳಿ ಆಗಿದೆ, ಅದು ಫುಟ್ಬಾಲ್ದು. ಇಂಪಾರ್ಟೆಂಟ್ ಇವೆಲ್ಲ ನೆನ್ಪಿಟ್ಕೋಬೇಕು, ಕೇಳ್ತಾರೆ ಪಂದ್ಯಾವಳಿಗಳ ಬಗ್ಗೆ. ಈಗ ಚಟುವಟಿಕೆ ಕೊಟ್ಟಿದೆ, ಚಟುವಟಿಕೆ ಅದು ಮಕ್ಕಳಿಗೆ ಇರ್ತೈತೆ. ಇವಾಗ ನೋಡ್ರಿ ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್ ಇದು. ಪ್ರತಿದಿನ ಆಟಗಳನ್ನು ಆಡಿ ಏನು ಮಾಡಬೇಕು, ನಾವು ವ್ಯಾಯಾಮಗಳನ್ನು ಮಾಡಬೇಕು. ಇದರಿಂದ ಆರೋಗ್ಯ ಏನಾಗ್ತೈತೆ, ನಮಗೆ ಸದೃಢವಾಗ್ತೈತೆ. ಯಾವಾಗಲೂ ಕ್ರೀಡಾ ಸ್ಫೂರ್ತಿಯಿಂದ ಏನು ಮಾಡಬೇಕು, ಆಡಬೇಕು. ಉತ್ತಮ ಆರೋಗ್ಯ, ದೈಹಿಕ ಸದೃಢತೆಗೆ ಆಟಗಳು ಮತ್ತು ದೈಹಿಕ ವ್ಯಾಯಾಮ ಏನಾಗುತ್ತೆ ಭಾಳ ಮುಖ್ಯವಾಗಿ ಬೇಕಾಗ್ತದೆ. ಇಷ್ಟು ನಾವು ನೆನ್ಪಿಟ್ಕೊಳ್ಬೇಕು. ಈ ಒಂದು ಗೇಮ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದೆ ನೋಡಿರಿ. ಫುಟ್ಬಾಲ್ ಆಟಗಾರರಲ್ಲಿ ಇರಬೇಕಾದಂತಹ ಲಕ್ಷಣಗಳು ಯಾವ್ಯಾವು? ಅವರ ಹತ್ರ ಇರಬೇಕು, ಚಪಲತೆ ಇರಬೇಕು, ಕಷ್ಟ ಸಹಿಷ್ಣುತೆ ಇರಬೇಕು, ನಿಖರತೆ ಇರಬೇಕು, ಹೊಂದಾಣಿಕೆ ಮನೋಭಾವ ಇರಬೇಕು, ಸಹಕಾರ ಮನೋಭಾವ ಇರಬೇಕು. ಇವೆಲ್ಲ ಲಕ್ಷಣಗಳು ಕೊಟ್ಟಿದ್ದಾರಲ್ಲಿ ಅವು ಇಲ್ಲಿ ಬರೀಬೇಕು. ಭಾರತ ದೇಶ ಹೆಸರಂತ ಫುಟ್ಬಾಲ್ ಆಟಗಾರರ ಹೆಸರನ್ನು ಬರೀರಿ. ಭಾರತದಲ್ಲಿರುವಂಥವ್ರು ಯಾರು, ಅವ್ರದ್ದು ಹೆಸರುಗಳಲ್ಲಿ ಬರೀಬೇಕು. ಅವ್ರು ಯಾರಂದರೆ ನೋಡ್ರಿ, ಒಂದು ಬೈಚುಂಗ್ ಭುಟಿಯಾ ಬರ್ತಾರೆ, IM ವಿಜಯನ್ ಬರ್ತಾರೆ, ಸುನಿಲ್ ಛೇತ್ರಿ, ಇವರು 3 ಜನ ಭಾರತೀಯ ಆಟಗಾರರಾಗಿರ್ತಾರೆ. ಫುಟ್ಬಾಲ್ ಆಟದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಆಟಗಾರರ ಹೆಸರನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಪದ್ಮ ಪ್ರಶಸ್ತಿ ಪಡೆದವರು ಒಬ್ಬರೇ ಇದ್ದಾರೆ, ಬೈಚುಂಗ್ ಭುಟಿಯಾ ಅಂದರೆ ಭಾರತೀಯ ಒಬ್ಬ ಕ್ರೀಡಾಪಟು ಏನಿದೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರು. ಇವಾಗ ಹೊಂದಿಸಿ ಬರೀಬೇಕು. IM ವಿಜಯನ್, ಬೈಚುಂಗ್ ಭುಟಿಯಾ, ಪೀಲೆ. ನೋಡಿರಿ, IM ವಿಜಯನ್ ಏನು ಮಾಡ್ತಾರೆ 1969ರಲ್ಲಿ ಜನಿಸ್ತಾರೆ ಇವರು. 1969. ಬೈಚುಂಗ್ ಭುಟಿಯಾ 1976ರಲ್ಲಿ ಜನಿಸ್ತಾರೆ. ಪೀಲೆ ಅವರಿಗೆ ಕಪ್ಪು ಹವಳ ಅಥವಾ ಬ್ಲ್ಯಾಕ್ ಕರ್ಲ್ ಅಂತ ನಾವು ಕರಿತೀವಿ. ಈ ಆಟಗಾರರ ಬಗ್ಗೆ ಬರೀಬೇಕು. ಎಡಿಸನ್ ಎರೆಂಟೆಸ್ ಡು ನೆಸಿಮೆಂಟೋ ಅಂದರೆ ಪೀಲೆ, ಇವ್ರ ಬಗ್ಗೆ ಬರೀಬೇಕು, ಟಿಪ್ಪಣಿ ಬರೀಬೇಕು. ಇಲ್ಲಿ ಡಿಯಂಗೋ ಮರಡೋನಾ ಇವ್ರ ಬಗ್ಗೆಯೂ ಕೂಡ, ಇವರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅವ್ರ ಬಗ್ಗೆಯೂ ಬರೀಬೇಕು. ಸುನಿಲ್ ಛೇತ್ರಿ ಇವರು ಭಾರತೀಯ ಕ್ರೀಡಾಪಟುಗಳು, ಅವ್ರ ಬಗ್ಗೆ ಬರೀಬೇಕು. ರೊನಾಲ್ಡೋ 3 ಜನ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಬರೋರು, ಇವ್ರ ಬಗ್ಗೆಯೂ ಬರೀಬೇಕು. ಇಷ್ಟು ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ವಿಷಯ ಆಗಿರ್ತೈತಿ. ಮುಂದಿನ ತರಗತಿಯಲ್ಲಿ ನೋಡೋಣ ಅಂದರೆ 6ನೇ ತರಗತಿ ಪ್ರಾಯೋಗಿಕ ಲೆಸನ್ನು ಮತ್ತು 7ನೇ ತರಗತಿ ಪ್ರಾಯೋಗಿಕ ಪಾಠ ಎರಡೂ ಸೇರಿಸಿ ಏನು ಮಾಡ್ತೀನಿ, ಒಂದು ಕ್ಲಾಸ್ ಮಾಡ್ತೀನಿ. ಒಂದಿದ್ರೆ 2 ಕ್ಲಾಸ್ ಮಾಡ್ತೀನಿ. ಅದು ಇವಾಗ ಥಿಯರಿ ಮುಗೀತು. 6ನೇ ತರಗತಿ ಮತ್ತು 7ನೇ ಕ್ಲಾಸ್ ತರಗತಿ ಥಿಯರಿ ಕಂಪ್ಲೀಟಾಗಿ ಮುಗೀತು. ಇದ್ರ ಜೊತೆಗೆ ನೀವು ಯಾವ್ದಾರು ಒಂದು ಆಥರ್ಸ್ ಬುಕ್ಕು ರೆಫರ್ ಮಾಡಿದ್ರೆ ಸಾಕು. ಆಲ್ಮೋಸ್ಟ್ ಆಥರ್ ಬುಕ್ಸ್ಗಿಂತ ಈ ಒಂದು ಬುಕ್ಸ್ಗಳು ರೆಫರ್ ಮಾಡಿ, ಆಮೇಲೆ ಬೇಕಾದರೆ ಆಥರ್ ಬುಕ್ಸು ರೆಫರ್ ಮಾಡಲೇಬೇಕಾದನ್ನು. ಯಾಕಂದರೆ ಇದಿಷ್ಟೇ ವಿಷಯ ನಮಗೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ವಿಷಯನೇ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಯಾವ್ದಾರು ಒಂದಿದ್ದರೆ ಅದೊಂದು ರೆಫರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.